ಈಗ ಸ್ಟೇಟ್ಮೆಂಟ್ ಏನೋ ಸಚಿವರು ಕೊಟ್ಟಾಗಿದೆ, ಬಟ್ ಆಮೇಲೆ ನಾಳೆ ಅದಕ್ಕೆ ಸ್ಪಷ್ಟನೆ ಕೊಡಕ್ಕೆ ಹೋಗ್ಬಿಟ್ಟು ಸರಿ ಇದೆ ಅಂತಾರೆ ಜನ ಒಪ್ಕೊಳಕ್ ಹೋಗೋದಿಲ್ಲ. ರಾಜ್ಯದಲ್ಲಿ ಜೋರಾಗುತ್ತಾ ಜಾತಿ ಜನಗಣತಿಯ ಜ್ವಾಲೆ. ಎರಡು ಸಮುದಾಯಗಳ ವಿರೋಧದ ಮಧ್ಯೆ ಈಗ ವರದಿ ಸ್ವೀಕಾರವನ್ನ ಮಾಡಿದ್ದಾರೆ. ಆ ವರದಿ ಸ್ವೀಕರಿಸಿದ ಸಿಎಂ ಅಷ್ಟೇ ವೇಗವಾಗಿ ಬಹಿರಂಗಪಡಿಸ್ತಾರಾ ಅಥವಾ ಟೈಮ್ ತಗೊಳ್ತಾರಾ? ಸಂಪುಟ ಸಚಿವರ ವಿರೋಧದ ಮಧ್ಯೆ ಸುಮ್ಮನಾಗ್ತಾರ? ರಾಜ್ಯದಲ್ಲಿ ಈಗ ಜಾತಿ ಜನಗಣತಿಯ ಜ್ವಾಲೆ ಜೋರಾಗುತ್ತಾ? ಎರಡು ಸಮುದಾಯಗಳು, ಒಂದು ಒಕ್ಕಲಿಗ, ಇನ್ನೊಂದು ಕಡೆಗೆ ಲಿಂಗಾಯತ, ಎರಡರ ನಡುವೆ ಬಹಳ ತೀವ್ರವಾದಂಥ ಪೈಪೋಟಿ ಇದರಲ್ಲಿದೆ. ಲೋಕಸಭೆಯ ಚುನಾವಣೆಗೂ ಮುನ್ನ ಜಾತಿ ಗಣತಿ ವರದಿ ಬಹಿರಂಗ ಡೌಟ್, 100% ಅದು ಡೌಟ್. ಅದು ಲೋಕಸಭೆ ಚುನಾವಣೆ ಬಳಿಕವಷ್ಟೇ ವರದಿ ಬಹಿರಂಗ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ಅಧ್ಯಯನಕ್ಕೆ ಸಂಪುಟ ಉಪಸಮಿತಿ ರಚನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ಚರ್ಚೆ ಬಳಿಕ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡೋಕೆ ಹೋಗ್ತಾರೆ. ವರದಿ ಅಧ್ಯಯನಕ್ಕೆ 3 ತಿಂಗಳ ಕಾಲಾವಕಾಶ ಸಾಧ್ಯತೆ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕಳೆದ ಬಾರಿ ಇದರ ವರದಿಯನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೀಕ್ ಆದಂತ ಸಂದರ್ಭದಲ್ಲಿ, ಈ ಅವಧಿಯಲ್ಲ, 2013ರಿಂದ 18ರವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಪ್ರಶ್ನೆ ಲೀಕ್ ಆದಾಗ ಬಂದಿದ್ದು, ಚುನಾವಣೆಗೋಸ್ಕರ ಇವುಗಳನ್ನೆಲ್ಲ ಬಳಕೆ ಮಾಡಿಕೊಂಡಿದ್ದಾರೆ ಜಾತಿ ಗಣತಿಯನ್ನ, ಅದಕ್ಕೆ ತಕ್ಕಂತೆ ಇವರು ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ಈಗ ವರದಿಯನ್ನ ಪಡ್ಕೊಂಡು ಈಗ ಲೋಕಸಭೆಯ ಚುನಾವಣೆಗೂ ಕೂಡ ಅದೇ ಆರೋಪವನ್ನ ಈ ಸರ್ಕಾರ ಹೊತ್ಕೊಳ್ಳುವಂತ ಪರಿಸ್ಥಿತಿಗೆ ಬರುತ್ತಾ ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ನಾನೇನು ಕೊಟ್ಟಿದ್ದೆ ಮಾತನ್ನು, ಆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ ಅನ್ನೋ ಸಂದೇಶವನ್ನು ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರು ಕಳಿಸ್ಬೇಕಾಗಿತ್ತು. ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದರು, ಆ ಒಂದು ಹೇಳಿಕೆಯಂತೆ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ, ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಆ ವರದಿಯನ್ನು ಬಹಿರಂಗಗೊಳಿಸಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಈ ಹಿಂದೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ರೀತಿ ವರದಿಯನ್ನು ಬಹಿರಂಗಗೊಳಿಸಿ ಕೆಲ ರಾಜ್ಯಗಳಲ್ಲೂ ಕೂಡ ಹಿನ್ನಡೆ ಆಗಿರತಕ್ಕಂಥ ಉದಾಹರಣೆಗಳು ಕೂಡ ಕಾಂಗ್ರೆಸ್ಗಿದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಈಗಲೂ ಕೂಡ ಕರ್ನಾಟಕದಲ್ಲಿ ಅದೇ ರೀತಿ ಜಾತಿ ಗಣತಿಯನ್ನು ಬಹಿರಂಗ ಮಾಡಿದ್ರೆ ಅದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಅರಿವು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ, ಜೊತೆಗೆ ಒಂದು ವರದಿಯನ್ನು ಸ್ವೀಕಾರ ಮಾಡಿದ್ದೇವೆ, ಹಾಗಾಗಿ ಸ್ವೀಕಾರ ಮಾಡಿದ ವರದಿಯನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನು ಬಹಿರಂಗಪಡಿಸ್ತೇವೆ ಮತ್ತು ಸರ್ಕಾರ ಅದನ್ನು ಒಪ್ಕೋಬೇಕೋ ಬೇಡೋ ಅನ್ನೋದು ಕೂಡ ತೀರ್ಮಾನ ಮಾಡ್ತೇವೆ ಅನ್ನೋ ಸಂದೇಶವನ್ನು ಕಳಿಸ್ತಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಸದ್ಯಕ್ಕೆ ಕ್ಯಾಬಿನೆಟ್ ಒಂದು ಸಬ್ ಕಮಿಟಿಯನ್ನು ಕೂಡ ರಚನೆ ಮಾಡ್ತಾರೆ. ಅಂದರೆ ಇವತ್ತು ಕ್ಯಾಬಿನೆಟ್ ಇದೆ, ಇವತ್ತೇ ಚರ್ಚೆಗೆ ತಗೊಳ್ಬೋದು, ಇಲ್ಲಾಂದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಮುಂದಿನ ಕ್ಯಾಬಿನೆಟ್ಗೆ ಈ ಒಂದು ವರದಿಯನ್ನು ತೆಗೆದುಕೊಳ್ಬೋದು. ಆ ಸಂದರ್ಭದಲ್ಲಿ ಸಚಿವರುಗಳ ಜೊತೆ ಚರ್ಚೆಯನ್ನು ನಡೆಸಿ ಸದ್ಯಕ್ಕೆ ಲೋಕಸಭಾ ಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು ಅಂತ ಕೂಡ ಕೆಲ ಸಚಿವರ ಅಭಿಪ್ರಾಯ. ಯಾಕೆಂದರೆ ಕೆಲವರು ಬಹಿರಂಗವಾಗಿ ಮಾತನಾಡಿದ್ದಾರೆ ಆ ಒಂದು ವರದಿಯ ಅವೈಜ್ಞಾನಿಕತೆ ಬಗ್ಗೆ. ಹಾಗಾಗಿ ಇದ್ರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಕೆಲ ಹಿರಿಯ ಸಚಿವರ ನೇತೃತ್ವದಲ್ಲಿ, ಅಂದರೆ ಸಮುದಾಯವಾರು ಸಚಿವರನ್ನು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹಾಕಿ ಅಲ್ಲಿ ಆ ಒಂದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋದಕ್ಕೆ 3ರಿಂದ 5 ತಿಂಗಳ ಕಾಲಾವಕಾಶವನ್ನು ಕೂಡ ಕೊಡ್ಬೋದು. ಹಾಗಾಗಿ ಇದು ಲೋಕಸಭೆ ಚುನಾವಣೆ ಬಳಿಕ ಆದರೂ ಆಗ್ಬೋದು, ಅಥವಾ ಆ ಒಂದು ಮತ್ತೆ ಆ ಒಂದು ವರದಿಯನ್ನು ತಯಾರು ಮಾಡೋದಕ್ಕೆ ಏನಾದ್ರು ವೈಜ್ಞಾನಿಕವಾಗಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಯನ್ನು ಕೂಡ ಮಾಡ್ಬೋದು. ಆದರೆ ಸದ್ಯಕ್ಕೆ ಲೋಕಸಭಾ ಚುನಾವಣೆ ದೃಷ್ಟಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಿಶ್ವಾಸವನ್ನು ತುಂಬುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಂದರೆ ಅಹಿಂದ ವರ್ಗದ ಏನು ಒಂದು ಕೂಗಿತ್ತು ಅದನ್ನ ನಾವು ಪರಿಗಣಿಸಿದ್ದೇವೆ, ಹಾಗಾಗಿ ಆ ವರದಿಯನ್ನು ಸ್ವೀಕಾರ ಮಾಡಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದರೆ, ನಿಜಕ್ಕೂ ಕೂಡ ಇದೇ ರೀತಿಯ ಸ್ಟ್ರಾಟಜಿಯನ್ನು ಕೂಡ ಮೊದಲು ಮಾಡಿದ್ರು, ಈಗಲೂ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ. ಈ ಆರೋಪನ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.